ಇದು ಬೆಂಗಳೂರು ಲೈವ್. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಬೆಂಗಳೂರಿನಲ್ಲಿ ಬೆಳಗ್ಗೆ ಬಸ್ ಅಪಘಾತ ಆಗಿದೆ. ಬ್ರೇಕ್ ಫೇಲ್ ಆಗಿ ಡಾಬಾದ ಗೋಡೆಗೆ ಹೋಗಿ ಗುದ್ದಿದೆ ಬಸ್. ಅದೃಷ್ಟವಶಾತ್ ಪ್ರಯಾಣಿಕರು ಬಚಾವಾಗಿದ್ದಾರೆ. ಭಾರಿ ಅನಾಹುತ ತಪ್ಪಿದೆ. ಬಿಡಾ ಅಂಗಡಿ ಡಾಬಾ ಗೋಡೆಗೆ ಹೋಗಿ ಬಸ್ ಗುದ್ದಿದೆ. ಬ್ರೇಕ್ ಫೇಲ್ ಆಗಿ ಕೆಎಸ್ಆರ್ಟಿಸಿ ಬಸ್, ಬಿಎಂಟಿಸಿ ಬಸ್ ಕ್ಷಮಿಸಿ, ನಾಗದೇವನಹಳ್ಳಿ ರಸ್ತೆಯಲ್ಲಿ ಬಿಎಂಟಿಸಿ ಬಸ್ ಅಪಘಾತಕ್ಕೀಡಾಗಿದೆ. ಶಿರ್ಕೆ ಸರ್ಕಲ್ನಿಂದ ನಾಗರಭಾವಿ ಕಡೆ ಹೊರಟಿದ್ದಂತಹ ಬಿಎಂಟಿಸಿ ಬಸ್ ಇದು. ಇವತ್ತು ಭಾನುವಾರ ರಸ್ತೆಯಲ್ಲಿ ಜನರ ಸಂಚಾರ ಇಲ್ಲದೆ ಅನಾಹುತ ತಪ್ಪಿದೆ. ಅದರ್ವೈಸ್ ಬೇರೆ ದಿನ ಈ ಥರ ಆಗಿದ್ದಿದ್ರೆ ಸಾಕಷ್ಟು ದೊಡ್ಡ ಅನಾಹುತ ಸಂಭವಿಸುತ್ತಿತ್ತು. ಬ್ರೇಕ್ ಫೇಲ್ ಆಗಿ ಟರ್ನ್ ಆಗಿ ಡಾಬಾದ ಗೋಡೆಗೆ ಹೋಗಿ ಗುದ್ದಿದೆ ಬಸ್. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಬಿಡಾ ಅಂಗಡಿಗೆ ಹೋಗಿ ಗುದ್ದುಬಿಟ್ಟಿದೆ ಬಸ್, ಬ್ರೇಕ್ ಫೇಲ್ ಆಗಿರೋದ್ರಿಂದ. ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಮಾದೇಶ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಯಾಕಿಂಥ ಅಪಘಾತ ಆಯಿತು? ಬಸ್ ಹೊರಡೋಕ್ಕೂ ಮುಂಚೆ ಡ್ರೈವರ್ ಎಲ್ಲವನ್ನೂ ಚೆಕ್ ಮಾಡ್ಕೊಂಡಿರ್ಲಿಲ್ವಾ, ಅಥವಾ ಬ್ರೇಕ್ ಫೇಲ್ ಯಾತಕ್ಕೋಸ್ಕರ ಆಯಿತು? ಏನು ನಡೆದಿದೆ? ಶ್ರೀಲಕ್ಷ್ಮಿ, ಈ ಒಂದು ಘಟನೆ ಶಿರ್ಕೆ ವೃತ್ತದಿಂದ ನಾಗರಬಾವಿ ಕಡೆ ಹೋಗ್ತಿದ್ದಂತ ಬಿಎಂಟಿಸಿ ಬಸ್ ಅಪಘಾತ ಸಂಭವಿಸಿದೆ. ಅದೃಷ್ಟವಶಾತ್ ಯಾರಿಗೂ ಕೂಡ ಯಾವ ಪ್ರಾಣಾಪಾಯ ಆಗಿಲ್ಲ. ಅಂದ್ರೆ ಆಲ್ರೆಡಿ ಬಸ್ ಹೋಗ್ತಿರುತ್ತೆ, ಚಲಿಸುತ್ತಿದ್ದಂತ ಸಂದರ್ಭದಲ್ಲಿ ಏಕಾಏಕಿ ಇದ್ದಕ್ಕಿದ್ದಂತೆ ಬ್ರೇಕ್ ಫೇಲ್ ಆಗುತ್ತೆ. ಅದ್ರ ಬಗ್ಗೆ ಚಾಲಕನಿಗೂ ಕೂಡ ಗಮನ ಇರೋದಿಲ್ಲ. ಏಕಾಏಕಿ ಆಕ್ಸಿಡೆಂಟ್ಲಿ ಆ ಒಂದು ಬ್ರೇಕ್ ಫೇಲ್ ಆಗಿರುವಂತ ಕಾರಣದಿಂದಾಗಿ ಬಸ್ ನಾರ್ಮಲ್ ಸ್ಪೀಡ್ ಇದ್ದಂತ ಕಾರಣದಿಂದಾಗಿ ನೇರ ಹೋಗಿ ಡಾಬಾದ ಗೋಡೆ ಮತ್ತೆ ಬೀಡ ಅಂಗಡಿಗೆ ಗುದ್ದುತ್ತೆ. ಅದರ ಪರಿಣಾಮವಾಗಿ ಬಸ್ನ ಮುಂಭಾಗಕ್ಕೆ ಒಂದಷ್ಟು ಡ್ಯಾಮೇಜ್ ಆಗುತ್ತೆ, ಜೊತೆಗೆ ಆ ಅಂಗಡಿಗಳಿಗೂ ಕೂಡ ಡ್ಯಾಮೇಜ್ ಆಗುತ್ತೆ. ಆದ್ರೆ ಬಸ್ ನಲ್ಲಿ ಇರೋರಿಗೆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಆಗಿಲ್ಲ. ಇದಕ್ಕೆ ಕಾರಣ ಅದೇ ಬ್ರೇಕ್ ಫೇಲ್. ಇಮಿಡಿಯೇಟ್ಲಿ ಆತನಿಗೆ ಗೊತ್ತಾಗದಂತೆ ಬ್ರೇಕ್ ಫೇಲ್ ಆಗಿರುವಂತ ಕಾರಣದಿಂದಾಗಿ ಈ ರೀತಿ ಘಟನೆ ಆಗಿದೆ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗಿರುವಂತ ಮಾಹಿತಿ. ಇಲ್ಲಿ ಅಂದ್ರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಸಾಕಷ್ಟು ವಾಹನಗಳು ಕೂಡ ಇರ್ಲಿಲ್ಲ. ಜೊತೆಗೆ ಬೆಳಿಗ್ಗೆ ಆಗಿದ್ರಿಂದ ಒಂದು ನಡಿಬೇಕಾಗಿದ್ದಂತ ಒಂದು ದೊಡ್ಡ ಅನಾಹುತ ತಪ್ಪಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಮಾನ್ಯ ದಿನದಲ್ಲಿ ಆಗಿದ್ರೆ ಸಾಕಷ್ಟು ವಾಹನಗಳು ಓಡಾಡೋದಾಗಿರ್ಬೋದು, ಮುಂದೆ ಯಾವ್ದೋ ವ್ಯಕ್ತಿ ಅಥವಾ ವಾಹನ ಬಂದಿದ್ರೆ ಅದಕ್ಕೆ ಡಿಕ್ಕಿಯಾಗಿ ಬೇರೆ ರೀತಿಯಾದಂತಹ ಅನಾಹುತ ಆಗುವಂತ ಸಾಧ್ಯತೆ ಇತ್ತು. ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಆಗಿಲ್ಲ. ಸದ್ಯಕ್ಕೆ ಸ್ಥಳೀಯ ಸಂಚಾರಿ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಯಾರಿಗೂ ಕೂಡ ಗಾಯಗಳಾಗಿಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತ ಮಾಹಿತಿ. ಆದ್ರೆ ಬ್ರೇಕ್ ಫೇಲ್ ನಿಂದ ಈ ಒಂದು ಘಟನೆ ನಡೆದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಆ ಕಂಡಕ್ಟರ್ ಅನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ. ಮಾದೇಶ್, ಡೀಟೇಲ್ಸ್ಗಾಗಿ ನಮಸ್ಕಾರ. ಇದು ಬೆಂಗಳೂರು ಲೈವ್. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಬೆಂಗಳೂರಿನಲ್ಲಿ ಬೆಳಗ್ಗೆ ಬಸ್ ಅಪಘಾತ ಆಗಿದೆ. ಬ್ರೇಕ್ ಫೇಲ್ ಆಗಿ ಡಾಬಾದ ಗೋಡೆಗೆ ಹೋಗಿ ಗುದ್ದಿದೆ ಬಸ್. ಅದೃಷ್ಟವಶಾತ್ ಪ್ರಯಾಣಿಕರು ಬಚಾವಾಗಿದ್ದಾರೆ. ಭಾರಿ ಅನಾಹುತ ತಪ್ಪಿದೆ. ಬಿಡಾ ಅಂಗಡಿ ಡಾಬಾ ಗೋಡೆಗೆ ಹೋಗಿ ಬಸ್ ಗುದ್ದಿದೆ. ಬ್ರೇಕ್ ಫೇಲ್ ಆಗಿ ಕೆಎಸ್ಆರ್ಟಿಸಿ ಬಸ್, ಬಿಎಂಟಿಸಿ ಬಸ್ ಕ್ಷಮಿಸಿ, ನಾಗದೇವನಹಳ್ಳಿ ರಸ್ತೆಯಲ್ಲಿ ಬಿಎಂಟಿಸಿ ಬಸ್ ಅಪಘಾತಕ್ಕೀಡಾಗಿದೆ. ಶಿರ್ಕೆ ಸರ್ಕಲ್ನಿಂದ ನಾಗರಭಾವಿ ಕಡೆ ಹೊರಟಿದ್ದಂತಹ ಬಿಎಂಟಿಸಿ ಬಸ್ ಇದು. ಇವತ್ತು ಭಾನುವಾರ ರಸ್ತೆಯಲ್ಲಿ ಜನರ ಸಂಚಾರ ಇಲ್ಲದೆ ಅನಾಹುತ ತಪ್ಪಿದೆ. ಅದರ್ವೈಸ್ ಬೇರೆ ದಿನ ಈ ಥರ ಆಗಿದ್ದಿದ್ರೆ ಸಾಕಷ್ಟು ದೊಡ್ಡ ಅನಾಹುತ ಸಂಭವಿಸುತ್ತಿತ್ತು. ಬ್ರೇಕ್ ಫೇಲ್ ಆಗಿ ಟರ್ನ್ ಆಗಿ ಡಾಬಾದ ಗೋಡೆಗೆ ಹೋಗಿ ಗುದ್ದಿದೆ ಬಸ್. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಬಿಡಾ ಅಂಗಡಿಗೆ ಹೋಗಿ ಗುದ್ದುಬಿಟ್ಟಿದೆ ಬಸ್, ಬ್ರೇಕ್ ಫೇಲ್ ಆಗಿರೋದ್ರಿಂದ. ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಮಾದೇಶ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಯಾಕಿಂಥ ಅಪಘಾತ ಆಯಿತು? ಬಸ್ ಹೊರಡೋಕ್ಕೂ ಮುಂಚೆ ಡ್ರೈವರ್ ಎಲ್ಲವನ್ನೂ ಚೆಕ್ ಮಾಡ್ಕೊಂಡಿರ್ಲಿಲ್ವಾ, ಅಥವಾ ಬ್ರೇಕ್ ಫೇಲ್ ಯಾತಕ್ಕೋಸ್ಕರ ಆಯಿತು? ಏನು ನಡೆದಿದೆ? ಶ್ರೀಲಕ್ಷ್ಮಿ, ಈ ಒಂದು ಘಟನೆ ಶಿರ್ಕೆ ವೃತ್ತದಿಂದ ನಾಗರಬಾವಿ ಕಡೆ ಹೋಗ್ತಿದ್ದಂತ ಬಿಎಂಟಿಸಿ ಬಸ್ ಅಪಘಾತ ಸಂಭವಿಸಿದೆ. ಅದೃಷ್ಟವಶಾತ್ ಯಾರಿಗೂ ಕೂಡ ಯಾವ ಪ್ರಾಣಾಪಾಯ ಆಗಿಲ್ಲ. ಅಂದ್ರೆ ಆಲ್ರೆಡಿ ಬಸ್ ಹೋಗ್ತಿರುತ್ತೆ, ಚಲಿಸುತ್ತಿದ್ದಂತ ಸಂದರ್ಭದಲ್ಲಿ ಏಕಾಏಕಿ ಇದ್ದಕ್ಕಿದ್ದಂತೆ ಬ್ರೇಕ್ ಫೇಲ್ ಆಗುತ್ತೆ. ಅದ್ರ ಬಗ್ಗೆ ಚಾಲಕನಿಗೂ ಕೂಡ ಗಮನ ಇರೋದಿಲ್ಲ. ಏಕಾಏಕಿ ಆಕ್ಸಿಡೆಂಟ್ಲಿ ಆ ಒಂದು ಬ್ರೇಕ್ ಫೇಲ್ ಆಗಿರುವಂತ ಕಾರಣದಿಂದಾಗಿ ಬಸ್ ನಾರ್ಮಲ್ ಸ್ಪೀಡ್ ಇದ್ದಂತ ಕಾರಣದಿಂದಾಗಿ ನೇರ ಹೋಗಿ ಡಾಬಾದ ಗೋಡೆ ಮತ್ತೆ ಬೀಡ ಅಂಗಡಿಗೆ ಗುದ್ದುತ್ತೆ. ಅದರ ಪರಿಣಾಮವಾಗಿ ಬಸ್ನ ಮುಂಭಾಗಕ್ಕೆ ಒಂದಷ್ಟು ಡ್ಯಾಮೇಜ್ ಆಗುತ್ತೆ, ಜೊತೆಗೆ ಆ ಅಂಗಡಿಗಳಿಗೂ ಕೂಡ ಡ್ಯಾಮೇಜ್ ಆಗುತ್ತೆ. ಆದ್ರೆ ಬಸ್ ನಲ್ಲಿ ಇರೋರಿಗೆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಆಗಿಲ್ಲ. ಇದಕ್ಕೆ ಕಾರಣ ಅದೇ ಬ್ರೇಕ್ ಫೇಲ್. ಇಮಿಡಿಯೇಟ್ಲಿ ಆತನಿಗೆ ಗೊತ್ತಾಗದಂತೆ ಬ್ರೇಕ್ ಫೇಲ್ ಆಗಿರುವಂತ ಕಾರಣದಿಂದಾಗಿ ಈ ರೀತಿ ಘಟನೆ ಆಗಿದೆ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗಿರುವಂತ ಮಾಹಿತಿ. ಇಲ್ಲಿ ಅಂದ್ರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಸಾಕಷ್ಟು ವಾಹನಗಳು ಕೂಡ ಇರ್ಲಿಲ್ಲ. ಜೊತೆಗೆ ಬೆಳಿಗ್ಗೆ ಆಗಿದ್ರಿಂದ ಒಂದು ನಡಿಬೇಕಾಗಿದ್ದಂತ ಒಂದು ದೊಡ್ಡ ಅನಾಹುತ ತಪ್ಪಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಮಾನ್ಯ ದಿನದಲ್ಲಿ ಆಗಿದ್ರೆ ಸಾಕಷ್ಟು ವಾಹನಗಳು
ಓಡಾಡೋದಾಗಿರ್ಬೋದು, ಮುಂದೆ ಯಾವ್ದೋ ವ್ಯಕ್ತಿ ಅಥವಾ ವಾಹನ ಬಂದಿದ್ರೆ ಅದಕ್ಕೆ ಡಿಕ್ಕಿಯಾಗಿ ಬೇರೆ ರೀತಿಯಾದಂತಹ ಅನಾಹುತ ಆಗುವಂತ ಸಾಧ್ಯತೆ ಇತ್ತು. ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಆಗಿಲ್ಲ. ಸದ್ಯಕ್ಕೆ ಘಟನಾ ಸ್ಥಳಕ್ಕೆ ಸ್ಥಳೀಯ ಸಂಚಾರಿ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡುವಂತ ಕೆಲಸನ ಮಾಡಿದ್ದಾರೆ. ಯಾರಿಗೂ ಕೂಡ ಗಾಯಗಳಾಗಿಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತ ಮಾಹಿತಿ. ಆದ್ರೆ ಬ್ರೇಕ್ ಫೇಲ್ ನಿಂದ ಈ ಒಂದು ಘಟನೆ ನಡೆದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಆ ಕಂಡಕ್ಟರ್ ಅನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ. ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ. ನಮಸ್ಕಾರ, ಇದು ಬೆಂಗಳೂರು ಲೈವ್. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಬೆಂಗಳೂರಿನಲ್ಲಿ ಬೆಳಗ್ಗೆ ಬಸ್ ಅಪಘಾತ ಆಗಿದೆ. ಬ್ರೇಕ್ ಫೇಲ್ ಆಗಿ ಡಾಬಾದ ಗೋಡೆಗೆ ಹೋಗಿ ಗುದ್ದಿದೆ ಬಸ್. ಅದೃಷ್ಟವಶಾತ್ ಪ್ರಯಾಣಿಕರು ಬಚಾವಾಗಿದ್ದಾರೆ. ಭಾರಿ ಅನಾಹುತ ತಪ್ಪಿದೆ. ಪಿಡಾ ಅಂಗಡಿ ಡಾಬಾ ಗೋಡೆಗೆ ಹೋಗಿ ಬಸ್ ಗುದ್ದಿದೆ. ಬ್ರೇಕ್ ಫೇಲ್ ಆಗಿ ಕೆಎಸ್ಆರ್ಟಿಸಿ ಬಸ್, ಬಿಎಂಟಿಸಿ ಬಸ್ ಕ್ಷಮಿಸಿ, ನಾಗದೇವನಹಳ್ಳಿ ರಸ್ತೆಯಲ್ಲಿ ಬಿಎಂಟಿಸಿ ಬಸ್ ಅಪಘಾತಕ್ಕೀಡಾಗಿದೆ. ಶಿರ್ಕೆ ಸರ್ಕಲ್ನಿಂದ ನಾಗರಭಾವಿ ಕಡೆ ಹೊರಟಿದ್ದಂತಹ ಬಿಎಂಟಿಸಿ ಬಸ್ ಇದು. ಇವತ್ತು ಭಾನುವಾರ ರಸ್ತೆಯಲ್ಲಿ ಜನರ ಸಂಚಾರ ಇಲ್ಲದೆ ಅನಾಹುತ ತಪ್ಪಿದೆ. ಅದರ್ವೈಸ್ ಬೇರೆ ದಿನ ಈ ಥರ ಆಗಿದ್ದಿದ್ರೆ ಸಾಕಷ್ಟು ದೊಡ್ಡ ಅನಾಹುತ ಸಂಭವಿಸಿರ್ತಿತ್ತು. ಬ್ರೇಕ್ ಫೇಲ್ ಆಗಿ ಟರ್ನ್ ಆಗಿ ಡಾಬಾದ ಗೋಡೆಗೆ ಹೋಗಿ ಗುದ್ದಿದೆ ಬಸ್. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಬಿಡಾ ಅಂಗಡಿಗೆ ಹೋಗಿ ಗುದ್ದುಬಿಟ್ಟಿದೆ ಬಸ್, ಬ್ರೇಕ್ ಫೇಲ್ ಆಗಿರೋದ್ರಿಂದ. ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಮಾದೇಶ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಯಾಕಿಂಥ ಅಪಘಾತ ಆಯಿತು? ಬಸ್ ಹೊರಡೋಕ್ಕೂ ಮುಂಚೆ ಡ್ರೈವರ್ ಎಲ್ಲವನ್ನೂ ಚೆಕ್ ಮಾಡ್ಕೊಂಡಿರ್ಲಿಲ್ವಾ, ಅಥವಾ ಬ್ರೇಕ್ ಫೇಲ್ ಯಾತಕ್ಕೋಸ್ಕರ ಆಯಿತು? ಏನು ನಡೆದಿದೆ? ಶ್ರೀಲಕ್ಷ್ಮಿ, ಈ ಒಂದು ಘಟನೆ ಶಿರ್ಕೆ ವೃತ್ತದಿಂದ ನಾಗರಬಾವಿ ಕಡೆ ಹೋಗ್ತಿದ್ದಂತ ಬಿಎಂಟಿಸಿ ಬಸ್ ಅಪಘಾತ ಸಂಭವಿಸಿದೆ. ಅದೃಷ್ಟವಶಾತ್ ಯಾರಿಗೂ ಕೂಡ ಯಾವ ಪ್ರಾಣಾಪಾಯ ಆಗಿಲ್ಲ. ಅಂದ್ರೆ ಆಲ್ರೆಡಿ ಬಸ್ ಹೋಗ್ತಿರುತ್ತೆ, ಚಲಿಸುತ್ತಿದ್ದಂತ ಸಂದರ್ಭದಲ್ಲಿ ಏಕಾಏಕಿ ಇದ್ದಕ್ಕಿದ್ದಂತೆ ಬ್ರೇಕ್ ಫೇಲ್ ಆಗುತ್ತೆ. ಅದ್ರ ಬಗ್ಗೆ ಚಾಲಕನಿಗೂ ಕೂಡ ಗಮನ ಇರೋದಿಲ್ಲ. ಏಕಾಏಕಿ ಆಕ್ಸಿಡೆಂಟ್ಲಿ ಆ ಒಂದು ಬ್ರೇಕ್ ಫೇಲ್ ಆಗಿರುವಂತ ಕಾರಣದಿಂದಾಗಿ ಬಸ್ ನಾರ್ಮಲ್ ಸ್ಪೀಡ್ ಇದ್ದಂತ ಕಾರಣದಿಂದಾಗಿ ನೇರ ಹೋಗಿ ಡಾಬಾದ ಗೋಡೆ ಮತ್ತೆ ಬೀಡ ಅಂಗಡಿಗೆ ಗುದ್ದುತ್ತೆ. ಅದರ ಪರಿಣಾಮವಾಗಿ ಬಸ್ನ ಮುಂಭಾಗಕ್ಕೆ ಒಂದಷ್ಟು ಡ್ಯಾಮೇಜ್ ಆಗುತ್ತೆ, ಜೊತೆಗೆ ಆ ಅಂಗಡಿಗಳಿಗೂ ಕೂಡ ಡ್ಯಾಮೇಜ್ ಆಗುತ್ತೆ. ಆದ್ರೆ ಬಸ್ ನಲ್ಲಿ ಇರೋರಿಗೆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತ ಪ್ರಾಣಾಪಾಯ ಆಗಿಲ್ಲ. ಇದಕ್ಕೆ ಕಾರಣ ಅದೇ ಬ್ರೇಕ್ ಫೇಲ್. ಇಮಿಡಿಯೇಟ್ಲಿ ಆತನಿಗೆ ಗೊತ್ತಾಗದಂತೆ ಬ್ರೇಕ್ ಫೇಲ್ ಆಗಿರುವಂತ ಕಾರಣದಿಂದಾಗಿ ಈ ರೀತಿ ಘಟನೆ ಆಗಿದೆ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗಿರುವಂತ ಮಾಹಿತಿ. ಇಲ್ಲಿ ಅಂದ್ರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಸಾಕಷ್ಟು ವಾಹನಗಳು ಕೂಡ ಇರ್ಲಿಲ್ಲ. ಜೊತೆಗೆ ಬೆಳಿಗ್ಗೆ ಆಗಿದ್ರಿಂದ ಒಂದು ನಡಿಬೇಕಾಗಿದ್ದಂತ ಒಂದು ದೊಡ್ಡ ಅನಾಹುತ ತಪ್ಪಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಮಾನ್ಯ ದಿನದಲ್ಲಿ ಆಗಿದ್ರೆ ಸಾಕಷ್ಟು ವಾಹನಗಳು ಓಡಾಡೋದಾಗಿರ್ಬೋದು, ಮುಂದೆ ಯಾವ್ದೋ ವ್ಯಕ್ತಿ ಅಥವಾ ವಾಹನ ಬಂದಿದ್ರೆ ಅದಕ್ಕೆ ಡಿಕ್ಕಿಯಾಗಿ ಬೇರೆ ರೀತಿಯಾದಂತಹ ಅನಾಹುತ ಆಗುವಂತ ಸಾಧ್ಯತೆ ಇತ್ತು. ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಆಗಿಲ್ಲ. ಸದ್ಯಕ್ಕೆ ಘಟನಾ ಸ್ಥಳಕ್ಕೆ ಸ್ಥಳೀಯ ಸಂಚಾರಿ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡುವಂತ ಕೆಲಸನ ಮಾಡಿದ್ದಾರೆ. ಯಾರಿಗೂ ಕೂಡ ಗಾಯಗಳಾಗಿಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತ ಮಾಹಿತಿ. ಆದ್ರೆ ಬ್ರೇಕ್ ಫೇಲ್ ನಿಂದ ಈ ಒಂದು ಘಟನೆ ನಡೆದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಆ ಕಂಡಕ್ಟರ್ ಅನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ. ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ.